ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹಾಗೆಯೇ ನನ್ನ ಒಂದು ರಿಕ್ವೆಸ್ಟೆಡ್ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋ ಏನಪ್ಪ ಅಂತಂದರೆ ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ ಇದು. ಸೊ ನನಗೆ ಇದು 3 ಜನ ಹೇಳಿದ್ದಾರೆ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ. ಸೊ ಇದನ್ನು ನಾನು ಕೇಳಿಗೂ ಸಹ ಹೇಳಿದ್ದೀನಿ, ಈ ಥರ ಎಲ್ಲ ಬಂದಿದೆ ಪ್ರ್ಯಾಂಕ್ ವಿಡಿಯೋ ಮಾಡಿ, ಅದು ಮಾಡಿ ಇದು ಮಾಡಿ ಅಂತೆಲ್ಲ ಸ್ವಲ್ಪ ನನಗೆ ಐಡಿಯಾಸ್ ಕೊಟ್ಟಿದ್ದಾರೆ ಅಂತ ನಾನು ಪ್ರೀವಿಯಸ್ ವ್ಲಾಗಲ್ಲೂ ನಿಮಗೆ ಹೇಳಿದ್ದೆ, ಕಿರಣ್ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಕಿರಣ್ ಮೇಲೇ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಅವ್ನಿಗೆ ಐಡಿಯಾ ಇರಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಅವ್ನು ಅಷ್ಟೇ ನೆನಪಿಟ್ಕೊಳ್ಳಲ್ಲ, ಈ ಥರ ಎಲ್ಲ ಹೇಳಿದಾರ ಅಂತ ಅಷ್ಟು ನೆನಪಿಟ್ಕೊಳ್ಳಲ್ಲ. ಸೊ ಅದೇ ನಂಬಿಕೆಯಿಂದ ನಾನು ಇವತ್ತು ಅವನಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಸೊ ಏನು ಪ್ರ್ಯಾಂಕಪ್ಪ ಅಂತಂದರೆ ತುಂಬ ಯೋಚನೆ ಮಾಡಿದ್ರೆ ಯಾವ ಥರ ಪ್ರ್ಯಾಂಕ್ ಮಾಡೋದು, ಅಂದರೆ ನಾಳೋ ಮಟ್ಟಿಗೆ ನಾನು ಪ್ರ್ಯಾಂಕ್ ಆಗಬೇಕು. ಸೊ ಅದಕ್ಕೆ ತುಂಬಾ ಯೋಚನೆ ಮಾಡಿದೆ, ಏನು ಪ್ರ್ಯಾಂಕ್ ಮಾಡೋದು ಅಂತ. ಯಾವುದೂ ವರ್ಕೌಟ್ ಆಗಲ್ಲ, ನಂಬಲ್ಲ ಅವನು ಏನು ಅಷ್ಟು ಈಸಿಯಾಗಿ. ಸೊ ಫೈನಲ್ಲಾಗಿ ನಾನು ಏನು ಯೋಚನೆ ಮಾಡಿದ್ದೀನಿ ಅಂತಂದರೆ, ಒಂದು ಅವನಿಗೆ ರೀಸನ್ ಇಲ್ಲದೇ ಅಳೋದಂದರೆ ಇಷ್ಟ ಆಗಲ್ಲ. ಸೊ ನಾವಿಬ್ಬರು ಏನೇ ಜಗಳ ಬಂತು ಅಂದ್ರೂ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೂ ಫಸ್ಟ್ ಅವನ ಹತ್ರ ಕ್ಲಿಯರ್ ಇಬ್ಬರು ಮಾತಾಡಿ ಆಮೇಲೆ ಅಳೋದು ಗಿಲ್ಲೋದು ನೆಕ್ಸ್ಟ್ ಬರುತ್ತೆ. ಸೊ ಫಸ್ಟ್ ಅವನಿಗೆ ಹೇಳ್ಬೇಕು, ಸುಮ್ಮನೆ ಅಳೋದು ಕೋಪ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಸೊ ಅದನ್ನೇ ನಾನಿವತ್ತು ಅವನಿಗೆ ಪ್ರ್ಯಾಂಕ್ ಮಾಡ್ತಾ ಇರೋದು. ವಿಷಯ ಇಷ್ಟೇ, ಸುಮ್ಮನೆ ಅವನ ಹತ್ರ ಕೋಪ ಮಾಡ್ಕೊಳ್ಳೋ ಆ ಥರ ಕೋಪ ಮಾಡಿಕೊಂಡು ಮಾತು ಬಿಟ್ಟು ಅಳೋದು. ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೋ, ಅವ್ನು ಪ್ರ್ಯಾಂಕ್ ಆಗ್ತಾನೋ ನೋಡೋಣ ಗೈಸ್. ಸೊ ಬರೋದು ಇನ್ನೂ ಟೈಮ್ ತುಂಬಾ ಇದೆ. ಸೊ ನಾನು ಸ್ವಲ್ಪ ಕ್ಯಾಮ್ರಾ ಎಲ್ಲಿ ಸೆಟಪ್ ಮಾಡ್ಕೋಬೇಕು ಏನು ಅಂತ ಫಸ್ಟ್ ನೋಡ್ಕೊತೀನಿ. ನೋಡಿಕೊಂಡು ಈ ಪ್ರ್ಯಾಂಕ್ ಸಕ್ಸಸ್ ಆಗಲಿ ಅಂತ ಪ್ರೇಯರ್ ಮಾಡ್ಕೊಳ್ಳಿ ಗೈಸ್. ಸೊ ಐ ಥಿಂಕ್ ನನಗಿದಾಗ್ಬೋದು ಅಂತ. ನಾನು ಸ್ವಲ್ಪ ಅಪ್ಸೆಟಾಗಿ ಮಾತಾಡಿಬಿಟ್ರೆ ಏನಾಯ್ತು ಹೇಳು ಅಂತ ಕೇಳ್ತಾನೆ ಇರ್ತಾನೆ. ಕೇಳೋ ತನಕ ಇನ್ನು ಸುಮ್ಮನೆ ರೀಸನ್ ಇಲ್ಲದೆ ಕೋಪ ಮಾಡಿಕೊಂಡ್ರೆ ಹತ್ರ ಅಂತೂ ಬಿಡಲ್ಲ ಅವನು. ಸೊ ನೋಡೋಣ ಪ್ರ್ಯಾಂಕ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ನಾನು ಸ್ವಲ್ಪ ಕ್ಯಾಮ್ರಾ ಸೆಟಪ್ ಮಾಡ್ಕೋತೀನಿ. ಸೊ ಸೆಟಪ್ ಮಾಡಿಕೊಂಡು ಅವ್ನು ಬರೋಷ್ಟರಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್ ಮತ್ತು ತುಂಬ ಕ್ಯೂರಿಯಸ್ ಆಗ್ತಿದೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ನೋಡೋಣ ನನ್ನ ಬೈತಾನ ಅಥವಾ ನನ್ನ ಕನ್ವಿನ್ಸ್ ಮಾಡಿ ಏನು ಅಂತ ಕೇಳ್ತಾನ ಅಥವಾ ಏನು ಮಾಡ್ಬೋದು. ನನ್ನ ಪ್ರಕಾರ ಅವನು ಅಳ್ತಾನೆ. ಏನಕ್ಕೆ ಅಂತ ತುಂಬ ಕೇಳ್ಬೋದು. ಅವನು ಅಳ್ತಾನೆ ಮತ್ತು ಕೋಪ ಮಾಡ್ಕೊಂಡು ಬೈತಾನೆ. ಮೋಸ್ಟ್ಲಿ ಇದಿಷ್ಟ ಆಗುತ್ತೆ. ಇವತ್ತು ಟೈಮ್ ಆಯಿತು. ಇವಾಗ ಕಾಲ್ ಮಾಡಿ ನಾನು ಸ್ವಲ್ಪ ಸೈಲೆಂಟಾಗಿ ಮಾತಾಡಿದೆ. ಸೊ ಒಂದು ಆಡಿಯೋ ಹಾಕ್ತೀನಿ, ಸೊ ಕೇಳಿ ನೀವು. ಆ್ಯಕ್ಚುಲಿ ನಂದು ಪ್ರ್ಯಾಂಕ್ ವರ್ಕ್ ಆಗೋ ಥರ ಇದೆ, ಆಡಿಯೋ ಕೇಳಿ. ಹಾಗೆ ನಾನು ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು. ಸೊ ಗೈಸ್ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ನೋಡ್ತೀನಿ ಇವಾಗ ಒಂದ್ಸತಿ ಚೆಕ್ ಮಾಡಿ ಅವನಲ್ಲಿಂದ ಬಂದರೆ ಕರೆಕ್ಟಾಗಿ ಕಾಣಿಸುತ್ತಾ ಅಂತ. ಸೊ ಇಲ್ಲಿ ಸ್ಕ್ರೀನ್ ಕ್ಲೋಸ್ ಆಗಿದೆ, ಕ್ಯಾಮ್ರಾ ಅಷ್ಟೇ ಓಪನ್ ಆಗಿದೆ. ಸೊ ಒಂದ್ಸತಿ ಚೆಕ್ ಮಾಡ್ತೀನಿ. ಏನು
ಅಲ್ಲಿ ಮಮ್ಮಿ ಕೊಡು ಮಮ್ಮಿ. ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇರಪ್ಪ. ಏನಿಕ್ಕಣಪ್ಪು? ಏನಿಲ್ಲ. ಯಾಕೇನಾಯ್ತು ಮಮ್ಮಿಗೆ? ಅಪ್ಪ ಏನಾಯ್ತು ಕಣ್ಣ? ಏನಿಲ್ಲ ಬಿಡು. ನೋಡಿದ್ದು ನನ್ಗೆ ಇದಕ್ಕೆ ನಮಗೆ ಬೇಜಾರು ನನಗೆ. ಏನಕ್ಕೆ? ಏನಿಲ್ಲ. ಏನು? ಏನಿಲ್ಲ. ಏನಾಯ್ತಂತ ಏನು? ಏನು ಇಲ್ಲ ಅಂತ ಹೇಳ್ತಿಲ್ವಾ? ಏನು ಇಲ್ಲ ಅಂದ್ರೆ ಏನಂತ ಹೇಳೋದು? ಮತ್ತೆ ಏನಕ್ಕೆ ಇದಕ್ಕಿದಂಗೆ? ಚಿರಮ್ಮ ಏನಾಯ್ತು? ಏನಾಯ್ತು? ಕ್ಯಾಂಪಸ್ ಸಾಕಾಯ್ತು. ಆಗ್ತೀನಿ ಬಿಡು. ಆಗ್ತೀನಿ ಬಿಡು. ಎದ್ದು ಬಿಟ್ಟು ಅಲ್ಲ ಕಣಪ್ಪ, ಏನಕ್ಕೆ ಏನಾಯ್ತು ಅಂತ? ಏನಿಲ್ಲ. ಅಲ್ಲ ಇದ್ದಕ್ಕಿದ್ದಂಗೆ ಏನು? ಏನಿಲ್ಲ. ಮತ್ತೆ ಏನಿಲ್ಲ ಅಂದ್ರೆ ಏನಂತ ಅದು? ಏನಾಯ್ತಪ್ಪ ನೋಡಲಿ, ನಮ್ಗೆ ಇದಕ್ಕೆ ನಮ್ಗೆ ವಿಚಾರ ಕಣಪ್ಪ. ಏನಿಲ್ಲ ಬಿಡು, ಸುಮ್ಮನೆ ಬಿಡು. ಏನಿಲ್ಲ. ಅಪ್ಪು ಏನಾಯ್ತು? ಚಿರ್ಮ ಓಯ್ ಏನಾಯ್ತು? ಮಮ್ಮಿ ಏನು ಕೇಳ್ತಾರ? ಬಿಡು, ಅದೆಲ್ಲ ಮುಟ್ಬಾರ್ದು. ಏನಾಯ್ತಪ್ಪ ನೋಡಲಿ? ಏನಕ್ಕೆ? ಏನಿಲ್ಲ. ಮತ್ತೆ ಏನು ಏನಾಯ್ತು? ಏನಾಯ್ತು ಹೇಳಿದ್ರೆ ಏನು ಇಲ್ಲ ಬಿಡು. ನಿಂಗೆ ಗೊತ್ತಿಲ್ವಾ? ಏನು? ಏನಿಲ್ಲ. ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡೋದು. ನಾನೇನ್ ಮಾಡ್ದೆ ಈಗ? ಅಲ್ಲ ಮತ್ತೆ ಏನಕ್ಕೆ ಹಿಂಗಿದೆ? ಏನು ಇಲ್ಲ. ಗುಣ ಆಯ್ತು. ಊಟ ಮಾಡಾಯ್ತು. ಏನಾಯ್ತಂತ ಹೇಳಪ್ಪೋ. ಹಿಂಗೆ ಮಕ ಮಾಡ್ಕೊಂಡಿದ್ರೆ ಏನು ಅದತ್ತ? ಬಾ ಚೆಡ್ಡೆ ಊಟ ಮಾಡ್ಬೇಕು. ನನಗೇನು ಬೇಡ ಊಟ. ಏನಕ್ಕೆ? ನಾನೇನ್ ಮಾಡ್ದೆ? ಊಟ ಬೇಡ ಅಂತ ಏನ್ ಮಾಡ್ದೆ? ಹಾಕಮ್ಮ ಬಾ ಮಗಳೇ.
ಊಟ ಮಾಡಾಯ್ತು, ಆಗಿದ್ದಾಯ್ತು ಬಿಡು, ಊಟ ಮಾಡಬೇಕು. ಏನಾಗಿದೆ ಏನು ಮಾಡೋದು, ಎಲ್ಲ ಮುಗೀತಲ್ಲ. ಸರಿ ಊಟ ಮಾಡಿ ಹೋಗು, ಎದ್ದೇಳು, ಹೋಗು ಊಟ ಮಾಡು. ಬೇಡ ಎದ್ದೇಳು, ಬೇಡ ಎದ್ದೇಳು, ಹೋಗು ಊಟ ಮಾಡು. ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡ, ಎದ್ದೇಳು. ಬೇಡ, ನಾನು ಏನ್ ಊಟ ಮಾಡಿದೆ ನಾನು? ಎದ್ದೇಳು, ಊಟ ಮಾಡಿದೆ ನಾನು. ಇಲ್ಲಿ ಕೂತ್ಕೋ, ಎದ್ದೇಳು, ಊಟ ಮಾಡು, ಹೋಗು. ನನಗೆ ಬೇಡ. ಬಾ, ಇದು ಬಿಡು. ಬಾ. ಊಟ ಮಾಡಪ್ಪು. ಬೇಡಪ್ಪ ನನಗೆ, ಮಾಡ್ತೇನೆ. ಊಟ ಮಾಡಿ ಹೋಗು, ನಾನೇನು ಊಟ ಮಾಡಿಲ್ಲ. ಊಟ ಮಾಡಿ ಹೋಗು. ನನ್ಗೇನ್ ಬೇಕಾಗಿಲ್ಲ, ನೀನ್ ಮಾಡಂಗಿದ್ರೆ ಮಾಡು. ನಿನಗ್ ತಾನೆ ನೆಮ್ಮದಿಯಾಗಿರೋದು, ನೀನ್ ತಾನೆ ನೆಮ್ಮದಿಯಾಗಿರೋದು, ನಾನಾ? ನಂಗಂತೂ ಬೇಡ ಊಟ, ನಾನು ನಿಜವಾಗ್ಲೂ ತಿನ್ನಲ್ಲ. ನೀನ್ ಹೋಗು, ಊಟ ಮಾಡಿ ಹೋಗು. ಬೇಡ ನಮ್ಗೆ, ಹೋಗು, ಬೇಡ, ಹೋಗು, ಊಟ ಮಾಡು. ಬೇಡ ನಮ್ಗೆ, ಬೇಡ. ಬೇಡ, ಹೋಗು ಊಟ ಮಾಡು, ಹೋಗು. ಬೇಡ ಕಣಪ್ಪ. ಎಸಿತೀನಿ ಈಗ, ಎಸಿಲ್ಲ? ಖುಷಿನಾ? ಏನ್ ಖುಷಿ ಅಪ್ಪ? ಏನಿಲ್ಲ ಬಿಡಾಯ್ತು, ಹೋಗಿ ಊಟ ಮಾಡಿ. ನಾನು ಊಟ ಮಾಡಿಲ್ಲ, ನಾನು ಮಧ್ಯಾಹ್ನದಿಂದ ನಾನು ಊಟ ಮಾಡಿಲ್ಲ. ಹೋಗಿ ಊಟ ಮಾಡು. ಬೇಡ ಬಿಡು, ನಾನು ಮಾಡಿಲ್ಲ. ಸರಿ ಬಿಡಾಯ್ತು, ಹೋಗಿ ಊಟ ಮಾಡು. ಹೋಗಪ್ಪ ಊಟ ಮಾಡು. ಎಲ್ಲಿಗೆ? ಬಿಸಿನೀರೈತೆ, ಸ್ನಾನ ಮಾಡ್ಕೋ. ಸೊ ಗೈಸ್, ಆ ಪ್ರ್ಯಾಂಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಪ್ರ್ಯಾಂಕ್ ಅರ್ಧದಲ್ಲೇ ಫ್ಲಾಪ್ ಆಯಿತು. ಬಿಕಾಸ್ ಕಿರಣ್ ಪಾಪ ಅಲ್ಲಿಂದನೇ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾನೆ, ಅಲ್ಲಿಂದನೇ ಟೆನ್ಷನಲ್ಲಿ ಬಂದಿದ್ದಾನೆ ಪಾಪ, ಗಾಡಿ ಓಡಿಸ್ಕೊಂಡು ಏನಾಯ್ತು ಅಂತ. ಸೊ ಯಾಕೋ ಬೇಜಾರಾಯಿತು ನೋಡಿದ ತಕ್ಷಣ. ಊಟ ಬೇರೆ ಮಾಡಿಲ್ಲ ಅಂತ, ನಾನು ಊಟ ಮಾಡಿಲ್ಲ. ಇವಾಗ ಮತ್ತೆ ಜಗಳ ಆಗಿ ಮತ್ತೆ ಇದಾಗಿ ಅವನು ಊಟನೇ ಮಾಡಲ್ಲ ಕೋಪದಲ್ಲಿ. ಸೊ ಅದಕ್ಕೋಸ್ಕರ ಪ್ರ್ಯಾಂಕ್ನ ಎಂಡ್ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಮಟ್ಟಿಗೆ ಆಯಿತು ಅಂತ ಅಂದ್ಕೊತೀನಿ. ಡಿಸಪಾಯಿಂಟ್ ಆಗಿದ್ದ. ಸೊ ಬನ್ನಿ ಊಟ ಮಾಡೋಣ, ನನಗೂ ಹೊಟ್ಟೆ ಸಿಗ್ತಿದೆ. ನಾನು ಕಿರಣ್ ಬರಲಿ ಅಂತ ಕಾಯ್ತಾ ಇದ್ದೆ. ಸೊ ಇವಾಗ ಬಂದರು ಹೋಟೆಲಿಂದ. ಬನ್ನಿ ಊಟ ಮಾಡೋಣ. ಟೈಮ್ 11:30 ಗೈಸ್, 11:30 ಆಗಿದೆ. ಡೈಲಿ ಅಷ್ಟೇ, ಕಿರಣ್ ಬಂದಮೇಲೆ ಊಟ ಮಾಡೋದು. ಒಂದೊಂದು ಸತಿ ಹೊಟ್ಟೆ ಹಸ್ದಾಗ ಬೇಗ ಊಟ ಮಾಡ್ತೀನಿ. ಸೊ ಹೊಟ್ಟೆ ಫುಲ್ ಇದ್ದಾಗ ಕಿರಣ್ ಬರೋ ತನಕ ಕಾಯ್ತೀನಿ, ಏನಾದರೂ ತರ್ತಾನೆ ಅಂತ. ಸೈಡ್ಸ್ ಕಬಾಬ್ ಏನಾದರೂ ತಗೊಂಡು ಬರ್ತಾನೆ ಅಂತ. ಇವತ್ತೇನು ತಂದಿದ್ದಾರೆ ಅಂತ ಗೊತ್ತಿಲ್ಲ. ಗಾಯ್ಸ್, ಏನು ಸ್ಪೆಷಲ್ ಅಂತಂದರೆ, ಏನಪ್ಪಿದು? ತಂದೂರ್ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ. ಸೊ ಇವತ್ತು ಸ್ಪೆಷಲ್. ಸೊ ನನಗಂತೂ ಹೊಟ್ಟೆ ಹಸಿತಾ ಇದೆ ಗೈಸ್, ಊಟ ಮಾಡೋಣ.
ನಿಂದು ಹೊಡೆದಾಕ್ಬೇಕು ನೀನು. ಹೇಗನ್ಸ್ತು ಫ್ರ್ಯಾಂಕ್? ನಿನ್ನ ತಲೆ ಅನಿಸ್ತು ಅಲ್ಲಿ. ಯಾರು ಈ ಥರ ಮಾಡಬೇಡಿ ಗೈಸ್. ಯಾಕಂದರೆ ಜೋರ ಮಾತಾಡೋ ಕೇಳಿಸಲ್ಲ. ಯಾಕಂದರೆ ನಾವಲ್ಲಿ ಏನೋ ಒಂದು ಇದು ಮಾಡ್ಕೊಂಡು ಬಂದಿರ್ತೀವಿ. ಇವ್ರು ಫ್ರ್ಯಾಂಕ್ ಮಾಡೋಕ್ಕಂತ ಅಂದ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಂಡು ಬಂದಿರ್ತಾರೆ. ಅಯ್ಯೋ ಸರಿಮ್ಮ, ಏನಮ್ಮ? ಸ್ವಲ್ಪ ಕೊಡು, ಅಷ್ಟು ಕೊಡ್ಬೇಡ, ಸ್ವಲ್ಪ ಕೊಡು. ಸೊ ಫ್ರ್ಯಾಂಕ್ ಅಂತಂದರೆ ಒಂದು ಇದಿರುತ್ತೆ. ನೀವು ಇವಳ ಥರ ಫ್ರ್ಯಾಂಕ್ ಅಂತ ಮಾಡಕ್ಕೆ ಹೋಗ್ಬೇಡಿ. ಯಾಕೆ? ಜೀವನ ಬಾಯಿಗೆ ಬರ್ಸ್ಬಿಡ್ತೀನಿ ನೀನು. ನಾನು ಸುಮ್ಮನೆ ಹಂಗೆ ಸೈಲೆಂಟಾಗಿ ಮಾತಾಡ್ಬಿಟ್ರೆ ಟೆನ್ಷನ್ ಆಗ್ತದೆ. ನಾನು ಹೇಳಿಲ್ವಾ, ಇದೊಂದೇ ಒಂದು ವೀಕ್ನೆಸ್ಸು, ಬೇರೆ ಏನೂ ಇಲ್ಲ. ನಾನು ಸ್ವಲ್ಪ ಆಯಿತು, ಅಷ್ಟು ಮಾತಾಡಿದೆ, ಮುಗೀತು. ಪನ್ನೀರ್ ಕೊಡ್ತೀನಿ. ಇತ್ತು ಸೊ ಗೈಸ್, ಫೈನಲಿ ನಿಮ್ಮ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. 1.23 ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಯಾ, ಥ್ಯಾಂಕ್ ಯು. ಇದೆಲ್ಲ ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್ ಗೈಸ್. ಗುಡ್ ನೈಟ್. ಗುಡ್ ನೈಟ್ ಹೇಳ್ಬಿಡು. ಬಾಯ್ 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 ಹೇಳ್ಬಿಡು. ಬಾಯ್ ಅಣ್ಣ. ಬಾಯ್ ಅನ್ನು